ಇವತ್ತು ನಾವು ಒಂದು 4 ಸ್ಟಾಕ್ಸ್ ನೋಡೋಣ. ಅದು ನೆಕ್ಸ್ಟ್ ವೀಕಿಗೆ ಒಂದು ಬ್ರೇಕ್ಔಟ್ ಆಗೋದಕ್ಕೆ ರೆಡಿ ಇದೆ. ಒಂದು ಸ್ವಿಂಗ್ ಟ್ರೇಡಿಂಗ್ ಅಂತಲೇ ಹೇಳ್ಬೋದು. ಸ್ವಿಂಗ್ ಟ್ರೇಡಿಂಗ್ ಮಾಡಿರೋರಿಗೆ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗ್ಬಿಟ್ಟು ಗಾರ್ವೆ ಟೆಕ್ ಫೈಬರ್ಸ್ ಅಂತ ಒನ್ ಡೇ ಟೈಮ್ ಫ್ರೇಮ್ ನಾನು ನೋಡ್ತಾ ಇರೋದು. ಸೊ ಈ ಒನ್ ಡೇ ಟೈಮ್ ಫ್ರೇಮಲ್ಲಿ ಏನಿದೆ, ಇಲ್ಲಿ ಒಂದು ಸಪೋರ್ಟ್ ಸಹ ಇಲ್ಲಿ ತೊಗೊಂಡು ಈ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಆಗೋದಕ್ಕೆ ರೆಡಿ ಇದೆ 3890. ಈ ಝೋನ್ ಏನಾದರೂ ಬ್ರೇಕ್ ಆಯಿತು ಅಂದರೆ ನಾವು ಒಂದು 4291ವರೆಗೂ 1:2 1:2.5 ಬುಕ್ ಮಾಡೋ ಚಾನ್ಸಸ್ ಇದೆ, ಮಾಡ್ಬೋದು. ಹಾಗೆ ಸೆಕೆಂಡ್ ಒನ್ ಅಂತ ಹೇಳೋದಾದರೆ ಮ್ಯಾರಥಾನ್ ಅಂತ. ಸೊ ಇದು ಅಷ್ಟೇ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟ್ರನ್ ಆಗಿದೆ. ಸೊ ಇಲ್ಲಿ ಸಹ ಅಷ್ಟೇ, ಇಲ್ಲಿ 592 ಝೋನ್ ಏನಾದರೂ ಬ್ರೇಕ್ ಆಯಿತು ಅಂದರೆ ಇಲ್ಲಿ ನಾವು 1:2 1:2.5ನ ಒಂದು ಬುಕ್ ಮಾಡ್ಬೋದು. ಒಂದು 10-12 ಡೇಸ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಥರ್ಡ್ ಒನ್ ಅಂತ ಹೇಳೋದಾದರೆ GNFC ಅಂತ. ಇದು ಅಷ್ಟೇ ನೋಡ್ಬೋದು, ಒಂದು ಟ್ರಯಾಂಗಲ್ ಪ್ಯಾಟ್ರನ್ ಆಗಿ ಇಲ್ಲಿ ಒಂದು ಸಪೋರ್ಟ್ ಲೈನ್ ಏನಿದೆ, ಸೊ ಅದನ್ನು ಬ್ರೇಕ್ ಮಾಡಿಲ್ಲ, ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟಿಗೆ ರೆಡಿ ಇದೆ. ಸೊ ಏನಾದರೂ ಇಲ್ಲಿ 692 ಝೋನ್ನ ಬ್ರೇಕ್ ಆದರೂ ಇಲ್ಲೂ ಅಷ್ಟೇ ನಾವು ನೋಡ್ಬೋದು 1:2 1:2.5ನ ನಾವು ಟ್ರೈ ಮಾಡ್ಬೋದು. ಹಾಗೆ ಫೋರ್ತ್ ಒನ್ ಅಂತ ಹೇಳೋದಾದರೆ ಬಾಲ್ಮಾರ್ ಲಾರಿ ಆ್ಯಂಡ್ ಕೋ ಅಂತ. ಇಲ್ಲಿ ಏನಂದರೆ ಸೇಮ್ ಇಲ್ಲಿ ಒಂದು ಸಪೋರ್ಟ್ ಏನಿದೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟ್ರನ್ ಆಗಿದೆ. ಸೊ ಇಲ್ಲೊಂದು ಇಲ್ಲಿ ಒಂದು ಸ್ಟಾಪ್ ಲಾಸ್ ಒಂದು ದೊಡ್ಡದೇ ಅನ್ಬೋದು, ಸ್ವಲ್ಪ ದೊಡ್ಡದಿದೆ ಸ್ಟಾಪ್ ಲಾಸು. ಸೊ ಇದನ್ನೇನಾದರೂ ನಾವು ತೊಗೊಳೋದಾದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ನಾವು ತೊಗೋಬೇಕಾಗತ್ತೆ. ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟು ನಮಗೇನಾದ್ರು ಬ್ರೇಕ್ಔಟ್ ಸಿಕ್ತು ಅಂದರೆ ಇಲ್ಲಿ ನಾವು 1:2ನ ನಾವು ಬುಕ್ ಮಾಡ್ಬೋದು. 1:2 ಇದರಲ್ಲಿ ಒಂದು ಪಾಸಿಬಿಲಿಟೀಸ್ ಇದೆ. ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಅಂದರೆ ನಾವು ನೋಡಬೇಕಾಗತ್ತೆ. ನೋಡೋಣ ಈ ಏನು 4 ಸ್ಟಾಕ್ಸ್ ಇದೆ, ನೆಕ್ಸ್ಟ್ ವೀಕಲ್ಲಿ ಬ್ರೇಕ್ಔಟ್ ಕೊಡುತ್ತಾ, ನಮಗೆ ಟಾರ್ಗೆಟ್ ಸಿಗ್ತಾ ಅಂತ. ಸೊ ನೆಕ್ಸ್ಟ್ ವೀಕಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.